ನೋಡಿ 2025 ಜೂನಿಂದ ಅವನಿಗೆ ಟೈಮ್ ಚೇಂಜ್ ಆಗಿದೆ. ಅದು 2032ವರೆಗೂ ಇರುತ್ತೆ. ಸೊ ಟೈಮ್ ಚೇಂಜ್ ಆಗಿದೆ ಅಂದರೆ ಒಳ್ಳೆ ಟೈಮೇನೆ. ಸ್ಪೋರ್ಟ್ಸಲ್ಲಿ ಇದ್ದಾನಾ? ಸ್ಪೋರ್ಟ್ಸ್ ಇದ್ದಾನೆ ಮೇಡಮ್. ಚೆನ್ನಾಗಿ ಮಾಡ್ತಾನಾ? ಮಾಡ್ತಾನೆ ಮೇಡಮ್, ಪರವಾಗಿಲ್ಲ. ಹೌದಾ? ಅವನಿಗೆ ನೋಡಿ 5ನೇ ಭಾವದಲ್ಲಿ ರಾಹು ಇರೋದ್ರಿಂದ ಅವನು ಸ್ವಲ್ಪ ಸ್ಟ್ರಾಂಗ್ ಇರ್ತಾನೆ ಅಂತ ಹೇಳುತ್ತೆ. ಇವಾಗ ನಡೀತಾ ಇರೋ ಟೈಮ್ ಕೂಡ ಅದೇ ನಡೀತಾ ಇದೆ, ಕುಜ ದಶ ನಡೀತಾ ಇದೆ. ಸೊ ಅಲ್ಲಿ 32ವರೆಗೂ ಅವನಿಗೆ ನೋಡಿ, ಅವನಿಗೆ ಏನು ಓದ್ತಿದ್ದಾನೆ ಮೇಡಮ್? ಫಸ್ಟ್ ಆಫ್ ಆಲ್ 9th ಸ್ಟ್ಯಾಂಡರ್ಡ್ ಮ್ಯಾಮ್. 9th ಸ್ಟ್ಯಾಂಡರ್ಡು. ಓದೋದ್ರಲ್ಲಿ ಸ್ವಲ್ಪ ಡಲ್ ಇರ್ತಾನೆ, ಯಾಕಂದರೆ ಅವನಿಗೆ ಸ್ವಲ್ಪ ಬುಧ ವೀಕ್ ಇದ್ದಾನೆ, ಆಯಿತಾ? ಬುಧ ವೀಕ್ ಇರೋದ್ರಿಂದ, ಜೊತೆಗೆ ಗುರುಗ್ರಹನೂ ಸ್ವಲ್ಪ ಹಾಗೆ ಹೀಗೆ ಇರೋದ್ರಿಂದ ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ ಇರ್ತಾನೆ. ಬಟ್ ಅವನಿಗೆ ತುಂಬ ಶಕ್ತಿ ಜಾಸ್ತಿ ಇರುತ್ತೆ, ಅಂದರೆ ಪವರ್ ಜಾಸ್ತಿ ಇರುತ್ತೆ. ಅವನು ಸ್ಪೋರ್ಟ್ಸಲ್ಲಿ ಅಥವಾ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿರ್ತಾನೆ. ಮತ್ತು ನೋಡಿ, ಇವಾಗ ನಡೀತಾ ಇರೋ ಟೈಮ್ಗೆ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಅವನಿಗೆ ನಡೀತಾ ಇರೋ ಇವಾಗ ಸ್ಟಾರ್ಟ್ ಆಗಿದೆ, ಅವನಿಗೆ ಕುಜದಶ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನೀವು ಮನೆಗಿನೇ ತೊಗೊಳ್ಳೋದು, ಪ್ರಾಪರ್ಟಿ ತೊಗೊಳ್ಳೋದು, ಮನೆ ಕಟ್ಟೋದು, ಇದೆಲ್ಲ ಕೂಡ ಆಗುತ್ತೆ. ಇವನಿಗೆ ಎಜುಕೇಷನ್ಗೆ ಅಂತಂದರೆ ನೋಡಿ, ನಮ್ಮ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ. ನಿಮಗೆ ಎಜುಕೇಷನ್ ಸ್ಟೋನ್ ಒಂದನ್ನು ಕಳಿಸ್ಕೊಡ್ತೀವಿ ನಾವು. ಅದನ್ನು ಜಸ್ಟ್ ನಿಮ್ಮ ಮನೇಲಿ ತೊಗೊಂಡೋಗಿ ನಿಮ್ಮ ಟೇಬಲ್ ಮೇಲೆ ಇಟ್ಟು ನೋಡಿ. ನಿಮ್ಮ ಮನೇಲಿ ಅವನೊಬ್ಬನೇ ಅಲ್ಲ, ನೀವು ಯಾರ್ಯಾರಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಓದ್ತೀರಾ. ಬೇರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾರೆ. ಓದೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ಅಳವಡಿಸ್ಕೊಳ್ಳಿ, ನಿಮಗೆ ಮುಂದೆ ನೆಕ್ಸ್ಟ್ 10th ಯೂಸ್ ಆಗುತ್ತೆ. 10ನೇ ಕ್ಲಾಸ್ಗೆ ಅಷ್ಟರಲ್ಲಿ ಪ್ರಿಪೇರ್ ಆಗಿಬಿಡ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಮೆಮೊರಿ ಪವರು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮೇಡಮ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ? ಹಾ ಮೇಡಮ್, ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ಸುನೀತಾ ಅಂತ ನನ್ನ ಹೆಸರು. ಕೇಳಿಸ್ಲಿಲ್ಲ. ಸುನೀತಾ ಅಂತ ನನ್ನ ಹೆಸರು. ಓಕೆ, ಯಾರ ಬಗ್ಗೆ ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 1996 ಅಕ್ಟೋಬರ್ 26ನೇ ತಾರೀಕು. 26 ಅಕ್ಟೋಬರ್ 1996. ಹಾ. ಓಕೆ, ಹುಟ್ಟಿದ ಸಮಯ 6:25 ಸಂಜೆನಾ? ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ. ಮೇಡಮ್ ನಮಸ್ತೆ. ಹಲೋ ಮೇಡಮ್, ಡೇಟ್ ಆಫ್ ಬರ್ತ್ 1997 ಮೇಡಮ್. 1997 ಫಸ್ಟಿಂದ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. 1997 ಅಕ್ಟೋಬರ್ 26ನೇ ತಾರೀಕು. 26/10/1997. ಓಕೆ ಮೇಡಮ್, ಸಿಂಹ ರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಹೌದಾ? ಹೌದ್ರಿ ಮೇಡಮ್. ಏನು ಪ್ರಶ್ನೆ ಇದೆ ನಿಮ್ಮದು? ಅವನು ಮದುವೆ ಬಗ್ಗೆ ಕೇಳ್ಬೇಕಾಗಿತ್ರಿ ಮೇಡಮ್. ಹೌದಾ? ಏನು ಮಾಡ್ತಿದ್ದಾರೆ? ಅವ್ರು ಕಂಪ್ಯೂಟರ್ ಸೆಂಟರ್ ಇಟ್ಟಿದ್ದಾರೆ ಮೇಡಮ್. ಕಂಪ್ಯೂಟರ್ ಸೆಂಟರ್. ಮದುವೆ ನೋಡ್ತಾ ಇದ್ದೀರಮ್ಮ? ಇನ್ನೂ ಇಲ್ಲ ಮೇಡಮ್, ಇನ್ನೂ ಚಾಲು ಮಾಡ್ಬೇಕಂತಿದ್ವಿ. ಮದುವೆ ನೋಡಿ, ಇವಾಗ ಅವ್ರಿಗೆ 2019ರಿಂದ 29ವರೆಗೂ ಟೈಮ್ ಚೆನ್ನಾಗೇ ಇದೆ. 2019ರಿಂದ 2029ರಲ್ಲಿ ಎಷ್ಟು ಥರ ಕೆಲಸ ಮಾಡಿದ್ದಾರೆ? ಒಂದೇ ಕೆಲಸನಾ ಸ್ಟಾರ್ಟಿಂಗಿಂದ ಅವರು? ಹಾ, ಒಂದೇ ಮೇಡಮ್. ಯಾಕೆ ಜಾಸ್ತಿ ಓದ್ಕೊಂಡಿಲ್ಲ? ಓದ್ಕೊಲಿಲ್ರಿ ಮೇಡಮ್. ಓದೋದು ಕಮ್ಮಿ ಮಾಡಿ. ಹೇಳಿ. ಸ್ವಂತ ಅಂಗಡಿನ ಇಟ್ಟನ್ರಿ ಮೇಡಮ್. ಹಾಂ ಟ್ರೇಡಿಂಗ್ ಮಾಡತಾನ್ರಿ. ಅದು ಸಕ್ಸಸ್ ಆಗ್ತದೆ ಇಲ್ಲ? ಸ್ವಂತ ಅಂಗಡಿ ಇಟ್ಟಿದ್ರೆ ಅಂಗಡಿಗೆ ಸ್ವಲ್ಪ ಟೈಮ್ ಚೆನ್ನಾಗಿದೆ, ಸ್ವಲ್ಪ ಮನಸ್ಥಿತಿ ಚೆನ್ನಾಗಿರಲ್ಲ ಈ ಟೈಮಲ್ಲಿ. ಅವರು ಒಂದು ಸತಿ ಇದ್ದಂಗೆ ಒಂದು ಸತಿ ಇರೋದಿಲ್ಲ. ಒಂದು ಸತಿ ಲೇಜಿ, ಒಂದು ಸತಿ ಶಾರ್ಪಾಗಿರ್ತಾರೆ.